ಯಾಕೆ ಈ ಕಾರಿಡಾರ್ ಇದು ನಿಮಗೆಲ್ಲ ಆಶ್ಚರ್ಯ ಇರ್ಬೋದು. ಈಗಾಗಲೇ ನಾನು ಸುಮಾರು 17 ಕಿಲೋಮೀಟರ್ ಕಾರಿಡಾರನ್ನು ಈಗಾಗಲೇ ಇಲ್ಲಿಂದ ಹಿಡಿದು ಸಿಲ್ಕ್ ಜಂಕ್ಷನ್ವರೆಗೂ ಆಗುವಂಥದ್ದು ಒಂದು ದೊಡ್ಡ ಟನಲನ್ನು ಈಗಾಗಲೇ ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ಗೆ ಈಗ ಬರ್ತಾ ಇದೆ. ಈ ಮಧ್ಯದಲ್ಲಿ ಅದು 3-4 ವರ್ಷ ಆಗ್ತದೆ. ಈ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ BDA ವತಿಯಿಂದ ಸುರೇಶು, ನಾವು, ಕೃಷ್ಣ ಬೈರೇಗೌಡರೆಲ್ಲ ಮಾತಾಡಿಕೊಂಡು ಸ್ವಲ್ಪ ರಿಲೀಫ್ ಕೊಟ್ಟಿದ್ದೇವೆ. ಆದರೆ ಇನ್ನೂ ಒಂದು ದೊಡ್ಡ ರಿಲೀಫ್ ಕೊಡಬೇಕು ಅಂತೇಳಿ ಈ ಏನು ಸುಮಾರು 2ಕ್ಕೂ ಹೆಚ್ಚು ಕಿಲೋಮೀಟರ್ ಈ ಟನಲ್ ಇದೆ, ಕಟ್ ಆ್ಯಂಡ್ ಕವರ್ ಟನಲ್ ಬೋರಿಂಗ್ ಅಲ್ಲ, ಕಟ್ ಆ್ಯಂಡ್ ಇಲ್ಲಿ ನಿಮಗೆಲ್ಲ ಪ್ಲ್ಯಾನ್ ಕಾಣ್ತದೆ. ಇದನ್ನು ಮೇಕ್ರಿ ಸರ್ಕಲ್ವರೆಗೂ ತೆಗೆದುಕೊಂಡೋಗಿ ಇದನ್ನು ಟ್ರಾಫಿಕ್ನ ಬಿಡಬೇಕು. ಯಾಕೆಂದರೆ ಬೆಂಗಳೂರು ಉತ್ತರ ವಿಪರೀತ ಬೆಳೀತಾ ಇದೆ. ಈ ಬೆಂಗಳೂರು ಎಷ್ಟಿದೆಯೋ ಅಷ್ಟೇ ಬೆಂಗಳೂರು ಈ ಹೆಬ್ಬಾಳ್ ಲೇಕಿಂದ ಮುಂದಕ್ಕೂ ಕೂಡ ಬೆಳೀತಾ ಇದೆ. ಅದಕ್ಕೆ ನಾವು ಇದು ಒಂದು ಎಂಟ್ರಿ ಪಾಯಿಂಟ್, ಇದು ಹೆಬ್ಬಾಗಿಲು, ಬೆಂಗಳೂರಿಗೆ ಹೆಬ್ಬಾಗಿಲಾದಂಗೆ ಹೆಬ್ಬಾಳ್ ಸರ್ಕಲ್ ಆಗೋಗಿದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಂಗಳೂರು ಒಳಗಡೆ ಹೋಗ್ಬೇಕಾದ್ರೆ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕಟ್ ಆ್ಯಂಡ್ ಕವರ್ ಟನಲನ್ನು ಸುಮಾರು 2.2 ಕಿಲೋಮೀಟರ್ ಅಷ್ಟು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಟನಲ್ ಟೋಲ್ ಫ್ರೀ ಟನಲ್, ಯಾರು ಕೂಡ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾರು ಕೂಡ ಇದರ ಜವಾಬ್ದಾರಿಯನ್ನು BDA ಅವರೇ ಇದನ್ನು ವಹಿಸ್ಕೊಂಡಿದ್ದಾರೆ. ಅವರೇ ಇದನ್ನು ಮಾಡ್ತಾ ಇದ್ದಾರೆ. ಅವರವರ ಏನೇನು ಸಂಪತ್ತಿತ್ತು, ಏನೇನು ಹಣ ಇತ್ತು ಅದಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ BDA ಮತ್ತು ಚೇರ್ಮನ್ರು ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಜನ ಕೆಲಸ ಇಲ್ಲದೆ ಹೋದವರು ಟೀಕೆಗಳು ಮಾಡ್ತಾರೆ. ಮೊನ್ನೆ ನಾನು ತುಂಗಭದ್ರೆಗೆ ಹೋಗಿದ್ದೆ, ತಾವೆಲ್ಲ ಗಮನಿಸಿದ್ದೀರಿ. ನಾನು ಆ ಗೇಟ್ 19ನೇ ಗೇಟ್ ಬಿದ್ದೋದಾಗ ಏನು ಮಾತಾಡಿದ್ದು ವಿರೋಧ ಪಾರ್ಟಿಯವರು, ಟೀಕೆ ಮಾಡಿದ್ದು. ತಕ್ಷಣ ಹೋಗಿ ಬರೀ ಒಂದು 10 ದಿನದಲ್ಲೇ ಒಂದು ಗೇಟ್ನೇ ಬದಲಾವಣೆ ಮಾಡಿದೆ. ಆವತ್ತೇ ತೀರ್ಮಾನ ಮಾಡಿದೆ 19 ಗೇಟ್ಗಳನ್ನು ಕೂಡ ಬದಲಾಯಿಸಬೇಕು ಅಂತ. ಇಡೀ ರಾಜ್ಯದ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಿಸೋಕ್ಕೆ ಒಂದು ಅಧ್ಯಾಯ ತಂಡ ಮಾಡಿದ್ದೇನೆ. ಸುಮಾರು 6-7 ತಿಂಗಳಲ್ಲೇ ಎಲ್ಲ ತೀರ್ಮಾನ ಮಾಡಿ 1 ವರ್ಷದೊಳಗಡೆ ಎಲ್ಲ ಗೇಟ್ಗಳು ಬದಲಾವಣೆ ಮಾಡಿ ಈ ದೇಶದ ಇರಿಗೇಷನ್ ವ್ಯವಸ್ಥೆಯಲ್ಲಿ ಇಂದಿರಾ ಗಾಂಧಿಯವರು ಮತ್ತು ತಮಿಳುನಾಡಿಗೆ ನೀರು ಕೊಡುವಂಥ ಸಂದರ್ಭದಲ್ಲಿ MGR ಅವ್ರ ಕಾಲದಲ್ಲಿ 3 ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ ಒಂದು ಮೀಟಿಂಗ್ ಮಾಡಿಸಿದ್ರಂತೆ 5 TMC ನೀರಿಗೋಸ್ಕರ. ನಾನು ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಮಾತಾಡಿ, ತೆಲಂಗಾಣ ಚೀಫ್ ಮಿನಿಸ್ಟರ್ ಮಾತಾಡಿ, ಸೆಂಟ್ರಲ್ ಮಿನಿಸ್ಟರ್ CR ಪಾಟೀಲ್ ಹತ್ರ ಸೇರಿ ತುಂಗಭದ್ರದಲ್ಲಿ 3 ಜನ ಚೀಫ್ ಮಿನಿಸ್ಟರ್ಗಳನ್ನ ಸೇರಿಸಿ ನಮ್ಮ ರಾಜ್ಯದ ರೈತರನ್ನ ಕಾಪಾಡಲಿಕ್ಕೆ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ರಾಜಕೀಯದ ಭಿನ್ನಾಭಿಪ್ರಾಯ ಇರಲಿ, ಒಗ್ಗಟ್ಟಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕ್ ಮಾಡಿ ಆ ಪ್ರಾಜೆಕ್ಟ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅಲ್ಲಿ 33 TMC ನೀರನ್ನು ಏನು ಹೂಳಾಗಿ ತುಂಬಿದೆ ಅದಕ್ಕೂ ಕೂಡ ಒಂದು ಹೊಸ ಒಂದು ಮಾದರಿ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ.